ಎಲ್ಲ ಗೌರವವು, ಎಲ್ಲ ಮಾನ, ಮಹಿಮೆ, ಪ್ರಭಾವ ನಮ್ಮ ಕರ್ತನಾದ ಯೇಸುವೇ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ, ಆಮೆನ್. ಸತ್ಯವೇದದಿಂದ ಯೆಶಾಯ ಪ್ರವಾದನೆ ಗ್ರಂಥ. Let us turn our scriptures to Yeshaya. ಯೆಶಾಯ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 12ರಿಂದ 14ನೇ ವಾಕ್ಯದ ತನಕ. Yeshaya chapter 14, 12 to 14. ಓ ಸೈತಾನನೇ, ಲೂಸಿಫರ್, ಉದಯದ ಮಗನೇ, ಆಕಾಶದಿಂದ ನೀನು ಹೇಗೆ ಬಿದ್ದಿ? ಜನಾಂಗಗಳನ್ನು ಬಲಹೀನ ಮಾಡಿದ ನೀನು ಭೂಮಿಗೆ ಹೇಗೆ ಕಡಿಯಲ್ಪಟ್ಟಿದ್ದೆ? ಯಾಕಂದರೆ ನೀನು ನಿನ್ನ ಹೃದಯದಲ್ಲಿ, ನಾನು ಆಕಾಶಕ್ಕೆ ಏರಿ ದೇವರ ನಕ್ಷತ್ರಗಳ ಮೇಲೆ ನನ್ನ ಸಿಂಹಾಸನವನ್ನು ಘನತೆಗೇರಿಸುವೆನು, ಉತ್ತರ ದಿಕ್ಕಿನ ಕಡೆಗಿರುವ ಸಮೂಹ ಪರ್ವತದ ಮೇಲೆಯೂ ಸಹ ನಾನು ಆಸೀನನಾಗುವೆನು, ಉನ್ನತವಾದ ಮೇಘಮಂಡಲದ ಮೇಲೆ ಏರಿ ಮಹೋನ್ನತನಿಗೆ ಸಮಾನನಾಗುತ್ತೇನೆ ಎಂದು ಅಂದುಕೊಂಡಿಯಲ್ಲ. How art thou fallen from heaven, O Lucifer, son of the morning? How art thou cut down to the ground, which didst weaken the nations? For thou hast said in the thin heaven, I will exalt my throne above the stars of God. I will sit also upon the mount of the congregations in the sides of the north. I will ascend above the heights of the clouds. I will be like the Most High. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಕುಳಿತುಕೊಳ್ಳೋಣ. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ. God blesses the highest name. ಇವತ್ತಿನ ದಿನದಲ್ಲಿ ದೇವರ ಸಮ್ಮುಖದಲ್ಲಿ ನಾವೆಲ್ಲರೂ ಸೇರಿ ಆತನ ಆರಾಧನೆ ಮಾಡುವಂತೆ ಕರ್ತನು ಮಾಡಿದ ಸಹಾಯಕ್ಕಾಗಿ ನಾವು ದೇವರಿಗೆ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರೋಣ. We shall give thanks to the Lord that we have joined here to praise and worship and give thanks to the Lord. ಇವತ್ತಿನ ದಿನದಲ್ಲಿ ನಾವು ಬಿದ್ದು ಹೋದಂತ ದೂತರುಗಳು ಎಂಬಂತ ಸಂದೇಶವನ್ನು ನಾವು ನೋಡ್ಲಿಕ್ಕೆ ಹೋಗ್ತೇವೆ. Today we are going to see about the topic of fallen angels. ದೇವರಿಗೆ ಸ್ತೋತ್ರ. ಸರಿ, ಇವತ್ತಿನ ದಿನದಲ್ಲಿ ನಾವು ಓದಿದಂತ ವಾಕ್ಯದ ಭಾಗದಲ್ಲಿ ಉದಯದ ಮಗನೇ, ಆಕಾಶದಿಂದ ನೀನು ಹೇಗೆ ಬಿದ್ದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Today we saw about the word that the fallen from the heaven, O Lucifer, the son of morning. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಉದಯದ ಮಗನೇ ಇದು ಯಾರಿಗೆ ಹೇಳಲ್ಪಡ್ತಾ ಇದೆ ಅಂತ ಹೇಳಿದ್ರೆ ಅದು ಲೂಸಿಫರ್ನಿಗೆ ಹೇಳಲ್ಪಡ್ತಾ ಇದೆ. The son of morning, it is being told to the Lucifer. ದೇವರಿಗೆ ಸ್ತೋತ್ರ. ಇಂಗ್ಲಿಷ್ ಬೈಬಲ್ ಅಲ್ಲಿ ಲೂಸಿಫರ್ ಎಂಬುದಾಗಿ ಹೇಳಿಯೇ ಬರೆಯಲ್ಪಟ್ಟಿದೆ. ಕನ್ನಡದಲ್ಲಿ ಅದನ್ನ ಬ್ರಾಕೆಟ್ ಅಲ್ಲಿ ಲೂಸಿಫರ್ ಅಂತ ಬಂದಿದ್ದಾರೆ. In English Bible it has been clearly mentioned as a Lucifer. In Kannada it has mentioned Lucifer in the brackets. ಸರಿ, ಏನಿದ್ರು ಕೂಡ ಅದು ಲೂಸಿಫರ್ನಿಗೆ ಅದು ಸಂಬಂಧಪಟ್ಟಂತ ವಿಷಯವಾಗಿದೆ. So whatever may be, it is been fully compared to the Lucifer. ಸರಿ, ಇಲ್ಲಿ ನಾವು ಗಮನಿಸ್ತೇವೆ ಅವನು ಕೆಳಗಡೆ ಬಿದ್ದ ಎಂಬುದಾಗಿ ನಾವು ನೋಡ್ತೇವೆ. Here we can see he has been fallen down. ಅವನು ಮಾತ್ರನೇ ಬಿದ್ದನ ಅಥವಾ ಅವನ ಜೊತೆಗೆ ಬೇರೆ ಯಾರಾದರೂ ಬಿದ್ದರ ಎಂಬುದಾಗಿ ನಾವು ಗಮನಿಸುವುದಾದ್ರೆ we should notice that only he has been fallen, or any other persons are been also fallen with him. ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ 1/3 ಭಾಗ ಬಿದ್ದು ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ. In the scriptures it clearly tells about the 1/3 of the angels. 1/3 of the angels being fallen down from heaven. ಇನ್ನು 2/3 ಭಾಗ ಬಿದ್ದು ಹೋಗಲಿಲ್ಲ, ಅವರು ಹಾಗೆ ಇದ್ದಾರೆ. See, other part is been still they have not fallen down. 3/2 ಭಾಗ ಬಿದ್ದು ಹೋಗಲಿಲ್ಲ. The 2/3 part is been still not been fallen down. ಆಮೆನ್. ದೇವರಿಗೆ ಸ್ತೋತ್ರ. ಉದಯದ ಮಗನೇ, ಆಕಾಶದಿಂದ ನೀನು ಹೇಗೆ ಬಿದ್ದೆ? The morning sun, how you have been fallen down. ಜನಾಂಗಗಳನ್ನು ಹೀನ ಮಾಡಿದ ನೀನು ಭೂಮಿಗೆ ಹೇಗೆ ಕಡಿಯಲ್ಪಟ್ಟಿದ್ದೆ? How art thou cut down to the ground, which has weakened the nations. ಹಾಗಾದ್ರೆ ಈಗ ಏನೇ ಬರೆಯಲ್ಪಟ್ಟಿದೆ? ಜನಾಂಗಗಳನ್ನ ಬಲಹೀನ ಮಾಡುವುದು ಸೈತಾನನ ಕೆಲಸವಾಗಿದೆ. Here what is being clearly told us, the
He is the person to weaken the nations. ಆಮೇಲೆ ದೇವರಿಗೆ ಸ್ತೋತ್ರ. ಇಲ್ಲ ಅಲ್ಲಿ ಇಂಗ್ಲಿಷ್ ಬೈಬಲಲ್ಲಿ ನೇಷನ್ಸ್ ಎಂಬುದಾಗಿದೆ. ನೇಷನ್ಸ್ ಅಂದ್ರೆ ಒಂದು ರಾಜ್ಯ ಎಂಬುದಾಗಿ, ದೇಶಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. In English it has been clearly written as nations. Nations means countries. ಆಮೇಲೆ ಸರಿ, ನಮ್ಮ ಭಾರತ ದೇಶವು ಕೂಡ ಒಂದು ಶಕ್ತಿಯುತವಾದಂತ ಒಂದು ದೇಶವಾಗಿದೆ. ಶಕ್ತಿಯುತವಾದ ದೇಶವಾಗಿದೆ. See, India is also one of the strongest nations. ಈಗ ಈ ಭಾರತ ದೇಶವನ್ನ ಬಲಹೀನ ಮಾಡುವುದು ಏನಂತ ಸೈತಾನನ ಕೆಲಸವಾಗಿರುತ್ತೆ. The Satan's work is to weaken the strong nation. ಅಮೆರಿಕ ದೇಶ ಬಲವುಳ್ಳ ದೇಶವಾಗಿರುತ್ತೆ. See, the America is a strong country. ಅದನ್ನ ಬಲಹೀನ ಮಾಡುವುದು ಸೈತಾನನ ಕೆಲಸ. To weaken that country, it is the work of the Satan. ಹಾಗಾದ್ರೆ ಯಾರು ದೇಶಗಳನ್ನ ಬಲಹೀನ ಮಾಡ್ತಾರೆ ಎಂಬುದನ್ನು ನೋಡುವುದಾದ್ರೆ ಇಲ್ಲಿ ವಾಕ್ಯವು ಹೇಳ್ತಾ ಇದೆ, ಜನಾಂಗಗಳನ್ನು ಹೀನ ಮಾಡಿದ ನೀನು ಭೂಮಿಗೆ ಹೇಗೆ ಕಡಿಯಲ್ಪಟ್ಟಿದೆ ಅಂದ್ರೆ, ಅವನು ದೇಶಗಳನ್ನ ಏನ್ ಮಾಡ್ತಾನೆ? ಹೀನ ಮಾಡ್ತಾನೆ, ಬಲಹೀನ ಮಾಡ್ತಾನೆ. Here it is been clearly written, how art thou cut down to the ground that didst weaken the nations. ಈಗ ಗಮನಿಸುವುದಾದ್ರೆ ಎಲ್ಲಾ ದೇಶಗಳು ಬಿದ್ದು ಹೋಗುವಂತ ಸ್ಥಿತಿಯಲ್ಲಿ ಕಾಣಲ್ಪಡ್ತಾ ಇದೆ. You should notice that all nations are being fallen down. ಸರಿ, ಇಲ್ಲಿ ನಾವು ಬಿದ್ದು ಹೋದಂತ ದೂತರ ಕುರಿತಾಗಿ ನಾವು ಅನೇಕ ವಾಕ್ಯಗಳನ್ನ ಸತ್ಯವೇದ ನಾವು ನೋಡ್ತೇವೆ. We can see many scriptures in this Bible about the fallen angels. ಇದು ಕೆಲವೊಂದು ವಿಷಯಗಳನ್ನ ನಾವು ಸತ್ಯವೇದದಿಂದ ನೋಡ್ಕೊಳ್ಳೋಣ. Some things we can see in the Bible. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. Let us turn our scriptures to Revelation chapter 12. ಅದರಲ್ಲಿ 3 ಮತ್ತು 4ನೇ ವಾಕ್ಯವನ್ನು ಓದುವುದಾದ್ರೆ 3 and 4 you can read. ಸ್ವರ್ಗದಲ್ಲಿ ಮತ್ತೊಂದು ಅದ್ಭುತವು ಕಾಣಿಸಿತು. ಆಗ ಇಗೋ, ಕೆಂಪಾದ ಮಹಾ ಘಟಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಕಿರೀಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುವುದಕ್ಕೆ ಸಿದ್ಧವಾಗಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯು ಮಗುವನ್ನು ನುಂಗಿಬಿಡಬೇಕೆಂದು ಆ ಘಟಸರ್ಪವು ಅವಳ ಮುಂದೆ ನಿಂತುಕೊಂಡಿತು. And his star drew the third part of the stars of heaven and did cast them to the earth, and dragon stood before the woman which was ready to deliver her child as soon as it was born. ಇಲ್ಲಿ ಏನು ಬರೆಯಲ್ಪಟ್ಟಿದೆ? 7 ಕೊಂಬುಗಳು 7 ತಲೆಗಳು ಇದ್ದಂತ ಕೆಂಪಾದ ಮಹಾ ಘಟಸರ್ಪವಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. Here it has been written as the great red dragon having 7 heads and 7 arms. ಹಾಗಾದ್ರೆ ಆ ಘಟಸರ್ಪವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು ಎಂದು ನೋಡ್ತಾ ಇದ್ದೇವೆ. Here we can see that the dragon is been with his tail, it is drew the 1/3 part of the stars of heaven. ಎಷ್ಟು ಭಾಗ ಇದೆ ಅಲ್ಲಿ? ಅಲ್ಲಿ 3 ಭಾಗ ಇದೆ. There are 3 parts. ಆ 3 ಭಾಗದಲ್ಲಿ 1 ಭಾಗವನ್ನ ಅವನು ಎಳೆದು ಹಾಕಿದ ಎಂಬುದಾಗಿ ನೋಡ್ತೇವೆ. Here you can see 1 part is being drew from the heaven. ಅದೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯವನ್ನು ಓದೋದಾದ್ರೆ, when you see about the scripture 7 and 8, ಇದಲ್ಲದೆ ಸ್ವರ್ಗದಲ್ಲಿ ಯುದ್ಧ ನಡೆಯಿತು. ಮೀಕಾಯನನು ಅವನ ದೂತರು ಘಟಸರ್ಪಕ್ಕೆ ವಿರೋಧವಾಗಿ ಯುದ್ಧ ಮಾಡಿದರು ಮತ್ತು ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಆಗ ಸ್ವರ್ಗದಲ್ಲಿ ಅವರಿಗೆ ಸ್ಥಾನವು ಇನ್ನೆಂದಿಗೂ ಇಲ್ಲದೆ ಹೋಯಿತು. And there was a war in heaven, Michael against the dragon, and the dragon fought and his angels, and prevailed not, neither was there place for found anymore in heaven. ಹಾಗೆ 9ನೇ ವಾಕ್ಯವನ್ನು ಕೂಡ ಓದ್ಕೊಳ್ಳೋಣ. ಭೂಲೋಕದವರನ್ನೆಲ್ಲ ಮೋಸಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. And in the 9th verse, the great dragon was cast out, and the old serpent called the devil, the Satan, which deceived the whole world, he was cast out into the earth, and his angels was cast out with him. ಈ ವಾಕ್ಯದಲ್ಲಿ ನಾವೇನು ನೋಡ್ತೇವೆ? ಸ್ವರ್ಗದಲ್ಲಿ ಒಂದು ಯುದ್ಧ ನಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ. In the scriptures what we can see, there is war happening in the heaven. ಯಾರ್ಯಾರಿಗೆ ಯುದ್ಧ ನಡೀತಾ ಇದೆ? ಮೀಕಾಯನನು ಮತ್ತು ಅವನ ದೂತರುಗಳು
ಮತ್ತು ಘಟಸರ್ಪನು ಅವನ ದೂತರುಗಳು ಇಬ್ಬರು ಎರಡು ಗುಂಪುಗಳು ಯುದ್ಧ ಮಾಡ್ತಾ ಇದ್ದಾರೆ. Here the war is happening between two people. The two people are the Michael and the dragons. ಸರ್, ಈಗ ಮಿಖಾಯಲನು ಇದ್ದಾನೆ ಮತ್ತು ಈ ಕಡೆ ಘಟಸರ್ಪನು ಇದ್ದಾನೆ. ಮಿಖಾಯಲಿಗೆ ಸಂಬಂಧಪಟ್ಟಂತ ದೂತರುಗಳು ಕೂಡ ಇದ್ದಾರೆ, ಹಾಗೆಯೇ ಘಟಸರ್ಪನಿಗೆ ಸಂಬಂಧಪಟ್ಟಂತ ದೂತರುಗಳು ಕೂಡ ಇಲ್ಲಿದ್ದಾರೆ. ಇವರಿಬ್ಬರ ನಡುವೆ ಒಂದು ಯುದ್ಧ ನಡೀತಾ ಇದೆ. Here we can see that the one Michael and his angels and another the great dragons angels are also there. They are fighting against each other. ಆದ್ರೆ ಈ ಯುದ್ಧದಲ್ಲಿ ಯಾರು ಸೋಲ್ತಾರೆ? ಘಟಸರ್ಪನು ಮತ್ತು ಅವನ ಸಂಗಡಿಗರು ಸೋಲ್ತಾರೆ ಎಂಬುದಾಗಿ ವಾಕ್ಯವು ಈ ರೀತಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. In this war, who is being defeated? It is the red dragon and his angels were been fallen down. ಸರಿ, ಇಲ್ಲಿ ನಾವು ಗಮನಿಸುವುದಾದ್ರೆ ಅವರಿಗೆ ಆ ಯುದ್ಧ ನಡೆದ ಆದ ಮೇಲೆ ಅವರಿಗೆ ಆ ಸ್ಥಾನವೇ ಇಲ್ಲದೆ ಹೋಯಿತು. ವಾಕ್ಯ ಹಾಗೆ ಹೇಳ್ತಾ ಇದೆ, ಅವರ ಸ್ಥಾನವನ್ನು ಅವರು ಏನು ಮಾಡಿದ್ರು, ಕಳ್ಕೊಂಡ್ಬಿಟ್ರು ಎಂಬುದಾಗಿ ನಾವು ನೋಡ್ತೇವೆ. Here the word says that after they fought against the dragon, there was no place found anymore in their heaven. ಈಗ ಪಿಶಾಚನೆಂತಲೂ ಸೈತಾನನೆಂತಲೂ ಕರೆಯಲ್ಪಟ್ಟ ಘಟಸರ್ಪವು ಭೂಮಿಗೆ ಬಿದ್ದನು. ಅವನು ಮಾತ್ರವಲ್ಲದೆ ಅವನ ದೂತರು ಕೂಡ ಭೂಮಿಗೆ ಬಿದ್ದರು ಎಂದು ಹೇಳಿ ಬರೆಯಲ್ಪಟ್ಟಿದೆ. And also it has been written that the great dragon was cast out, that the old serpent called the devil and Satan, which deceived the whole world, he has been cast out into the earth. ಹಾಗೆ ನೀವು ಹಿಂದೆ ಯೂದನ ಪುಸ್ತಕಕ್ಕೆ ತಿರುಗಿಸೋದಾದ್ರೆ ಅದರಲ್ಲಿ 6ನೇ ವಾಕ್ಯದಲ್ಲಿ ನೋಡುವುದಾದ್ರೆ, if you turn our scriptures to Judah, ಅದರಲ್ಲಿ 6ನೇ ವಾಕ್ಯ, Judah verses 6, ತಮ್ಮ ಮೊದಲನೇ ಸ್ಥಿತಿಯನ್ನು ಕಾಪಾಡದೆ ತಮ್ಮ ಸ್ವಂತ ವಾಸಸ್ಥಾನವನ್ನು ಬಿಟ್ಟ ದೂತರಿಗೆ ಆತನು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಕಾದಿಟ್ಟಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. not their first estate, but left their own habitation. He had reserved in the everlasting chains and under the darkness unto the judgment of the great day. ಇವುಗಳೆಲ್ಲವೂ ಕೂಡ ಆ ಬಿದ್ದು ಹೋದ ದೂತರ ಕುರಿತಾಗಿಯೇ ಬರೆಯಲ್ಪಟ್ಟಿವೆ. These things and all clearly it has been written about the fallen angels. ನಾವು ಮೊದಲೇ ಓದಿದ ಪ್ರಕಾರ, ಉದಯದ ಮಗನೇ ನೀನು ಆಕಾಶದಿಂದ ಹೇಗೆ ಬಿದ್ದೆ ಎಂದು ಯೆಶಾಯ ಪ್ರವಾದಿ ಅದ್ಭುತವಾಗಿ ಹೇಳ್ತಾ ಇದ್ದಾನೆ. See, before initially we have read about the morning sun. It is being clearly written by Isaiah prophet. ಈ ಬಿದ್ದು ಹೋದ ದೂತರುಗಳು ಸ್ವರ್ಗದಿಂದ ಬಿದ್ದು ತಮ್ಮ ಸ್ಥಾನವನ್ನು ಅವರು ಕಳೆದುಕೊಂಡಿದ್ದಾರೆ. See, these angels are being fallen down from the heaven and they have lost their places. ಇದನ್ನ ನಾವು ಈ ಮೂರು ವಾಕ್ಯಗಳನ್ನು ಓದುವಾಗ ಅದನ್ನ ನಾವು ಕಂಡುಕೊಂಡ್ವಿ. We are reading the three scriptures. In this three scriptures we can understand that about the fallen angels. ಈಗ ದೇವರು ಏನಾಗಿದ್ದಾನೆ ಅಂತಂದ್ರೆ ನಾವು ಕಳೆದ ದಿನಗಳಲ್ಲಿ ನೋಡಿದ್ವಿ, ಆತನು ನಿತ್ಯನಾದ ದೇವರಾಗಿದ್ದಾನೆ. Last days we have been seeing about that the Lord is eternity. ದೇವರು ಆಕಾಶ ಭೂಮಿಯನ್ನು ಆತನು ಉಂಟು ಮಾಡುವುದಕ್ಕೆ ಮೊದಲು ಏನ್ ಮಾಡಿದ್ರು ಅಂತ ಹೇಳಿದ್ರೆ ದೇವದೂತರನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. See, before creation of this earth and the heavens, he has been created the angels. ಯಾಕಂದ್ರೆ ದೇವರು ಯಾಕೆ ಅವನ್ನ ಉಂಟು ಮಾಡಬೇಕು? ಮೊದಲು ಏನಂತ ಹೇಳಿದ್ರೆ ದೇವರನ್ನು ಉಂಟು ಮಾಡಿದ ಕಾರಣ ದೇವರನ್ನ ಆರಾಧನೆ ಮಾಡಲಿಕ್ಕಾಗಿ. Why he has to create these angels? Firstly, because he has to be worshipped by these angels. ಅವರೆಲ್ಲರೂ ಕೂಡ ಆತ್ಮವಾಗಿದ್ದಾರೆ. They are all been in the spirits. ಅವರಿಗೆ ಮನುಷ್ಯನಿಗೆ ಇರುವಂತೆ ಅಲ್ಪಾವಧಿ ಕಾಲ ಅವರಿಗೆ ಇಲ್ಲ. They don't have any time as for the humans. ಅವರು ದೇವರನ್ನು ಆರಾಧಿಸ್ತಲೇ ಇರಬೇಕು. They have to be worshipping the Lord continuously. ಅಲ್ಲಿ 3 ತರದ ಒಂದು ಗುಂಪಿದೆ. ಒಂದು ಕೆರೂಬಿಯರು, ಇನ್ನೊಂದು ಸೆರಾಫಿಯರು, ಇನ್ನೊಂದು ದೇವದೂತರುಗಳು ಎಂಬುದಾಗಿ ಹೇಳಿ 3 ಗುಂಪುಗಳಿದೆ. There we can see 3 types of angels. One is cherubians, second is seraphims, third is the angels of God. ಆಮೇಲೆ ಕೆರೂಬಿಯರು ಇವರು ಏನಾಗಿದ್ದಾರೆ? ಪ್ರಧಾನವಾದ ದೂತರುಗಳಾಗಿದ್ದಾರೆ. See, cherubians have a highest place. ಈಗ ಸೈತಾನನು ಕೂಡ ಏನಾಗಿದ್ದ ಅಂತ ಹೇಳಿದ್ರೆ ಅವನು ಕೆರೂಬಿ ಆಗಿದ್ದ.
the Satan was also was a Kerubian. ಅವನು ದೇವರನ್ನು ಆರಾಧನೆ ಮಾಡುವವನಾಗಿ ಕಾಣಲ್ಪಟ್ಟ. He was also been seen that he was also worshipping the Lord. ಅದರ ನಂತರವಾಗಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. After that only he created the earth and the heaven. ಅದರ ನಂತರವಾಗಿ ಎಲ್ಲಾ ಸೃಷ್ಟಿಗಳನ್ನು ಉಂಟು ಮಾಡಿದ. After that he created everything in this world. ಕೊನೆಯದಾಗಿ ಮನುಷ್ಯನನ್ನು ಉಂಟು ಮಾಡಿದ ಎಂಬುದಾಗಿ ಬೈಬಲ್ ಹೇಳ್ತದೆ. Finally he has created the humans. ಹಲ್ಲೆಲೂಯಾ. ಮೊದಲು ಉಂಟು ಮಾಡಲ್ಪಟ್ಟವರು ಯಾರು ಅಂದ್ರೆ ದೇವದೂತಗಳಾಗಿದ್ದಾರೆ. See, initially they who was being created in this world, in this universe was the angels. ಸೈತಾನನ ಏನು ಕರೀತಾರೆ? ಲೂಸಿಫರ್ ಎಂಬುದಾಗಿ ಕರೀತಾ ಇದ್ದೇವೆ. Here we can see the Satan's name is Lucifer. ಈಗ ಆ ಲೂಸಿಫರ್ನು ದೇವರನ್ನು ಆರಾಧನೆ ಮಾಡುವುದರಲ್ಲಿ ಇಲ್ಲ ದೇವರ ಬಲಗಡೆಯಲ್ಲಿದ್ದು ಆರಾಧಿಸುವ ಮಹಾ ಪ್ರಧಾನವಾದಂತ ಒಬ್ಬ ದೂತನಾಗಿ ಕಾಣಲ್ಪಟ್ಟಿದ್ದ. So here Lucifer was is a main person, the most highest person in these angels, and he is the person to lead and praise and worship the Lord. ಅವನ ಕುರಿತಾಗಿ ಯೆಹೆಜ್ಕೇಲ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. And about him it is been written in the scriptures, the ಯೆಹೆಜ್ಕೇಲ್ 28ನೇ ಅಧ್ಯಾಯದಲ್ಲಿ ಅವನ ಕುರಿತಾಗಿ ಬರೆಯಲ್ಪಟ್ಟಿದೆ. Ezekiel 28 28ನೇ ಅಧ್ಯಾಯದಲ್ಲಿ Ezekiel 28 12 ಮತ್ತು 13ನೇ ವಾಕ್ಯವನ್ನು ನಾವು ಓದೋದಾದ್ರೆ Ezekiel 28 12 and 13. ಮನುಷ್ಯ ಪುತ್ರನೇ, ತೂರಿನ ಅರಸನ ವಿಷಯದಲ್ಲಿ ಶೋಕಗೀತೆಯನ್ನೆತ್ತಿ ಅವನಿಗೆ ಹೀಗೆ ಹೇಳು, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಸಂಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರವಾದ ನೀನು ಲೆಕ್ಕವನ್ನು ಮುದ್ರಿಸುತ್ತಿ ದೇವರ ತೋಟವಾದ ಏದೆನ್ನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ವಜ್ರ, ವೈಡೂರ್ಯ, ನೀಲ, ಗೋಮೇಧಿಕ, ಕೆಂಪು, ಸ್ಫಟಿಕ, ಚಿನ್ನ ಈ ಅಮೂಲ್ಯವಾದವುಗಳಿಂದ ಭೂಷಿತನಾಗಿದ್ದಿ. ನಿನ್ನಲ್ಲಿದ್ದ ದಮ್ಮಡಿಗಳು, ಕೊಳಲುಗಳು ಇವುಗಳ ಕೆಲಸವು ನಿನ್ನಲ್ಲಿದ್ದು ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. 28:12 and 13. Son of man, take up the lamentation upon the king of Tyrus, and say unto him, Thus saith the Lord of God, Thus sits up the sun, full of the wisdom and the perfect in the beauty. Thou hast been in the Eden garden of God. Every precious stone was thy covering, and the sardius, topaz, and the diamond, and beryl, and onyx, and the jasper, sapphire, and emerald, and the carbuncle, and the gold, and the workmanship of the tabrets and of thy pipes, and was prepared in the day of the thou was created. ಇಲ್ಲಿ ನಾವು ಕೊನೆಯದಾಗಿ ನೋಡುವಾಗ ಅವನು ಏನ್ ಮಾಡಲ್ಪಟ್ಟಿದ್ದಾನೆ ಅಂದ್ರೆ ಸೃಷ್ಟಿ ಮಾಡಲ್ಪಟ್ಟಿದ್ದಾನೆ ಎಂಬುದಾಗಿ ಹೇಳಿ ಬರೆಯಲ್ಪಟ್ಟಿದೆ. ಅಂದ್ರೆ ನಿನ್ನ ಸೃಷ್ಟಿಯ ದಿನದಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವನು ಏನಾಗಿದ್ದಾನೆ? ಸೃಷ್ಟಿ ಮಾಡಲ್ಪಟ್ಟಿದ್ದಾನೆ. Lastly, we can see in this part, in the 13th verse part, that in the day of that thou was created. He was being created. ಅವನು ಸೃಷ್ಟಿಸಲ್ಪಟ್ಟ ದಿನದಲ್ಲಿ ಅವನಲ್ಲಿ ಯಾವ ಕೊರತೆಯೂ ಕೂಡ ಇರಲಿಲ್ಲ. In the day of his creation, he was being full of perfect. ಅವನು ಜ್ಞಾನದಲ್ಲಿ ತುಂಬಲ್ಪಟ್ಟವನಾಗಿದ್ದ. He was being filled with the knowledge. ಅವನು ಪರಿಪೂರ್ಣ ಸುಂದರನಾಗಿದ್ದ. He was full of beauty. ವಾಕ್ಯವು ಹಾಗೆ ಹೇಳ್ತದೆ, ಸಂಪೂರ್ಣ ಜ್ಞಾನಿ ಎಂಬುದಾಗಿ ಅವನಿಗೆ ಹೇಳ್ತಾ ಇದೆ. See, the word says about that, he was full of wisdom. ಅವನು ಸಂಪೂರ್ಣ ಜ್ಞಾನಿಯಾಗಿದ್ದಾನೆ. He is full of wisdom. ಅಷ್ಟೇ ಅಲ್ಲ, ಎಲ್ಲಾ ವಿಧವಾದ ರತ್ನಗಳಿಂದ ಅವನು ಭೂಷಿತನಾಗಿದ್ದ, ರತ್ನ ಕಲ್ಲುಗಳಿಂದ ಅವನು ಭೂಷಿತನಾಗಿದ್ದ. Not only that, he was being decorated with all the precious stones. ಸರ್, ಇಲ್ಲಿ ನಾವು 28ನೇ ಅಧ್ಯಾಯವನ್ನು ಓದುವುದಾದ್ರೆ ಅಲ್ಲಿ ತೂರಿನ ರಾಜ ಎಂಬುದಾಗಿ ಬರೆಯಲ್ಪಟ್ಟಿದೆ. See, if you read our 28th chapter, you can see about the it is king of Tyrus. ಆಮೇಲೆ ಸರ್, ಇಲ್ಲಿ ಕನ್ನಡದಲ್ಲಿ ತೂರಿನ ರಾಜ ಎಂಬುದಾಗಿ ಬರೆಯಲ್ಪಟ್ಟಿದೆ. It is Tyrus, the king of Tyrus. ಓಕೆ, ಇಲ್ಲಿ ತೂರಿನ ರಾಜನ ಕುರಿತಾಗಿ ಇದು ಬರೆಯಲ್ಪಟ್ಟಿದ್ರೂ ಕೂಡ ಇದು ತೂರಿನ ರಾಜನ ಕುರಿತಾಗಿ ಬರೆಯಲ್ಪಟ್ಟಿದೆಯಾ? If in the scriptures it is been told about the king of it is been written as the king of Tyrus. ಹಾಗಾದ್ರೆ ಇಲ್ಲಿ whether it is been
told about the Tyrus or anybody else. ಆಮೇಲೆ ಹಾಗಾದ್ರೆ ಇಲ್ಲಿ ತೂರಿನ ರಾಜ್ಯದ ಬಗ್ಗೆ ಇಲ್ಲಿ ಬರೆಯಲ್ಪಡಲಿಲ್ಲ. Here it is not being written about the King Tyrus. ಅವನ ಒಳಗಡೆ ಇದ್ದ ಆತ್ಮದ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. It was being clearly written about the spirit which was being inside the king of Tyrus. ತೂರಿನ ರಾಜ್ಯದೊಳಗೆ ಯಾರು ವಾಸ ಮಾಡ್ತಾ ಇದ್ದಾರೆ? ಸೈತಾನನು ವಾಸ ಮಾಡ್ತಾ ಇದ್ದಾನೆ. So inside the Tyrus king, the Satan is been living. ಆದ್ದರಿಂದ ತೂರಿನ ಅರಸನಿಗೆ ಎಂದು ಹೇಳಿ ಬರೆಯಲ್ಪಟ್ಟಿದೆ. So that's the reason it is being told that it is the king of Tyrus. ಈಗ ಗಮನಿಸುವುದಾದ್ರೆ ಫರೋಹ ರಾಜ್ಯವನ್ನು ಗಮನಿಸುವುದಾದ್ರೆ ಫರೋಹನೊಳಗೆ ಯಾರು ವಾಸ ಮಾಡಿದ್ರು? ಸೈತಾನನು ವಾಸ ಮಾಡಿದ. If you notice Paron, the king Paron, in him Satan was been living. ಫರೋಹನ ಕುರಿತು ಹೇಳುವಾಗ ಅವನು ಸೈತಾನನಿಗೆ ಒಂದು ಅವತಾರವಾಗಿ ಇದ್ದ. See, if you see about the Paron, king Paron, he was one of the form of the Satan. ಹಾಗೆಯೇ ತೂರಿನ ರಾಜು ಕೂಡ ಸೈತಾನನಿಗೆ ಒಂದು ಅವತಾರವಾಗಿ ಇದ್ದಾನೆ. See, the king Tyrus is also a form of Satan. ಆಮೇಲೆ ಅವರೊಳಗೆ ಸೈತಾನನು ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. He has been created a throne through them. ಈಗ ಸೈತಾನನ ಸ್ಥಾನ ಏನಾಗಿತ್ತು? ಅದು ಕೆರೂಬಿ ಎಂಬುದಾಗಿ ನಾವು ನೋಡ್ತೇವೆ. See, if you notice the place of the Satan was the cherubim. ಆಮೇಲೆ ಅವನ ಸ್ಥಾನವನ್ನ ಅವರೇನ್ ಮಾಡ್ಕೊಳ್ಳಿಲ್ಲ, ಕಾದುಕೊಳ್ಳಲಿಲ್ಲ. See, he did not keep up his place. ಅವನು ಅವನ ಸ್ಥಾನವನ್ನು ಕಾದುಕೊಳ್ಳದ ಕಾರಣ ಅವನೇನಾದ ಕೆಳಗೆ ತಳ್ಳಲ್ಪಟ್ಟ ಎಂಬುದಾಗಲೇ ನಾವು ನೋಡ್ತೇವೆ. You can see that he has not been kept his place, so he has been fallen down from there. ಯಾಕೆ ಅವನು ತಳ್ಳಲ್ಪಟ್ಟ? Why he has been fallen down? ತಳ್ಳಲ್ಪಡುವುದಕ್ಕೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ವಾ? See, what is the reason to be fallen down from that place? ಹಾಗಾದ್ರೆ ಇಲ್ಲಿ ಸೈತಾನನು ಲೂಸಿಫರ್ನು ಬೀಳುವುದಕ್ಕೆ ಏನು ಕಾರಣ? Here what is the reason for the Lucifer to fall down from his place? ತಿರುಗಿ ಯೆಶಾಯ ಪ್ರವಾದನ ಗ್ರಂಥ 14ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. Let us turn our scriptures to Isaiah chapter 14. 13-14ನೇ ವಾಕ್ಯವನ್ನು ನಾವು ಓದುವುದಾದ್ರೆ, If you read 13 and 14, ಅಲ್ಲಿ ಸ್ಪಷ್ಟವಾಗಿ ಅವನು ಯಾಕಾಗಿ ಬಿದ್ದ ಎಂಬುದಾಗಿ ಬರೆಯಲ್ಪಟ್ಟಿದೆ. it has been clearly told that for what the reason he has been fallen down. ಯಾಕಂದ್ರೆ ನೀನು ನಿನ್ನ ಹೃದಯದಲ್ಲಿ ನಾನು ಆಕಾಶಕ್ಕೆ ಏರಿ ದೇವರ ನಕ್ಷತ್ರಗಳ ಮೇಲೆ ನನ್ನ ಸಿಂಹಾಸನವನ್ನು ಘನತೆಗೇರಿಸುವೆನು, ಉತ್ತರ ದಿಕ್ಕಿನ ಕಡೆಗಿರುವ ಸಮೂಹ ಪರ್ವತದ ಮೇಲೆಯೂ ಸಹ ನಾನು ಆಸೀನನಾಗುವೆನು, ಉನ್ನತವಾದ ಮೇಘಮಂಡಲದ ಮೇಲೆ ಏರಿ ಮಹೋನ್ನತನಿಗೆ ಸಮನಾಗುತ್ತೇನೆ ಎಂದು ಅಂದುಕೊಂಡಿಯಲ್ಲ. For thou hast said into the thin heart, I will ascend into heaven, I will exalt my throne above the stars of God, I will sit also upon the mount of the congregation in the sides of the north. In the sides of the north, I will ascend above the heights of the clouds, I will be like the Most High. ಏನು ಹೇಳ್ಕೊಂಡಿದೆ? ನಾನು ಆಕಾಶಕ್ಕೆ ಏರಿ ದೇವರ ನಕ್ಷತ್ರಗಳ ಮೇಲೆ ನನ್ನ ಸಿಂಹಾಸನವನ್ನು ಏನ್ ಮಾಡ್ತೇನೆ, ಘನತೆಗೇರಿಸ್ತೇನೆ ಎಂಬುದಾಗಿ ಅಂದ್ಕೊಂಡ. It is we will ascend above the heights of the clouds and I will be like the Most High. ಉನ್ನತವಾದ ಮೇಘ ಮಂಡಲದ ಮೇಲೆ ಏರಿ ಮಹೋನ್ನತನಿಗೆ ನಾನು ಏನಾಗ್ತೇನೆ, ಸಮಾನವಾಗ್ತೇನೆ ಎಂಬುದಾಗಿ ಹೇಳಿ ತನ್ನ ಹೃದಯದಲ್ಲಿ ಅವನು ಅಂದುಕೊಂಡ. See, he has been told set in his heart that he will be ascended above the heights of the clouds and I will be like the Most High. ಇದರಿಂದ ನಾವು ತಿಳ್ಕೊಳ್ಬಹುದು ಅವನ ಹೃದಯದಲ್ಲಿ ಏನಿತ್ತು, ಅನೇಕ ಆಸೆಗಳು ಅವನ ಹೃದಯದಲ್ಲಿ ಇತ್ತು. Through this we can come to know that he had many wishes, many feelings. ಹಾಗಾದ್ರೆ ಅವನ ಹೃದಯದಲ್ಲಿರುವಂತಹ ಆಸೆಗಳನ್ನೇ ಈ ಒಂದು ಯೆಶಾಯ ಪ್ರವಾದ ಗ್ರಂಥದಲ್ಲಿ 14ನೇ ಅಧ್ಯಾಯ 12ರಿಂದ 14ನೇ ವಾಕ್ಯ ತನಕ ಬರೆಯಲ್ಪಟ್ಟಿದೆ. Here about his wishes is been written here in the verses 13 and 14. ಆಮೆನ್. ಆದ್ದರಿಂದ ಅವನು ಕೆಳಗೆ ತಳ್ಳಲ್ಪಟ್ಟ ಎಂದು ನಾವು ತಿಳಿದವರಾಗಿದ್ದೇವೆ. That's the reason he has been fallen down. ಪ್ರಕಟಣೆ 12ರಲ್ಲಿ ಅಲ್ಲಿ ಏನಾಯಿತು, ಸ್ವರ್ಗದಲ್ಲಿ ಯುದ್ಧವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. In the Revelation it has been clearly told about the war has been happened. ಹಾಗಾದ್ರೆ ಯುದ್ಧ ಆಗಲಿಕ್ಕೆ ಏನಾದರೂ ಒಂದು ಕಾರಣ ಇರಬೇಕಲ್ವಾ? To
war to begin, there is some reason should be there. ಇಲ್ಲಿ ನಾವು ನೋಡಿದ್ವಿ ಬೀಳಲಿಕ್ಕೆ ಒಂದು ಕಾರಣ ಇತ್ತು. Here to be fallen down, there was a reason. ಹಾಗಾದ್ರೆ ಇಲ್ಲಿ ಯುದ್ಧ ಆಗ್ಲಿಕ್ಕೂ ಕೂಡ ಒಂದು ಕಾರಣ ಇರಲೇಬೇಕು. So same way for the war also there should be a reason. ಈಗ ಮೀಕಾಯೇಲನು ಅವನ ದೂತರುಗಳು, ಘಟಸರ್ಪನು ಅವನ ದೂತರುಗಳು ಯುದ್ಧ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. In Revelation chapter we can see that the great red dragon and the Michael angels were fought against each other. ಅಲ್ಲಿ ಯುದ್ಧ ಆರಂಭವಾಯಿತು. It started. ಪಾಪ ಎಲ್ಲಿ ಆರಂಭ ಆಯಿತು? Where this sin has been started. ಆಮೆನ್. ದೇವರಿಗೆ ಸ್ತೋತ್ರ. ಬ್ರದರ್ ಬ್ರನಾಮ್ ಅವರು ಸ್ಪಷ್ಟವಾಗಿ ಅವರು ಹೇಳ್ತಾರೆ. Brother Branham says clearly about this. ಎಲ್ಲಿ ಪಾಪ ಆರಂಭ ಆಯಿತು? Where sin was being started. ಭೂಮಿಯಲ್ಲಿನ ಎಲ್ಲಿ ಪಾಪ ಆರಂಭ ಆಯಿತು? Where was the sin was being started? ಪರಲೋಕದಲ್ಲಿ ಪಾಪ ಆರಂಭವಾಯಿತು. Where the sin was being started, the sin was being started in the heaven. ಹಾಗಾದ್ರೆ ಪಾಪವು ಭೂಮಿಯಲ್ಲಿ ಆರಂಭವಾಗಿಲ್ಲ. ಏದೆನ್ ತೋಟದಲ್ಲಿ ಪಾಪ ಆರಂಭವಾಗಲಿಲ್ಲ. See, the sin was not being started in the Eden garden. ಹಾಗಾದ್ರೆ ಪಾಪ ಎಲ್ಲಿ ಆರಂಭವಾಯಿತು ಅಂದ್ರೆ ಪರಲೋಕದಲ್ಲಿಯೇ ಅಲ್ಲಿ ಆರಂಭವಾಯಿತು. See, the sin was being started in the heaven itself. ಈಗ ಕಲ್ವಾರಿಯಲ್ಲಿ ಆ ದಿನ ಎಂಬಂತ ಸಂದೇಶದಲ್ಲಿ ಕಲ್ವಾರಿಯಲ್ಲಿ ಆ ದಿನ, ದ ಡೇ ಆಫ್ ಕ್ಯಾಲ್ವರಿ, in the message called that day on the Calvary. ಅದರಲ್ಲಿ 30ನೇ ಪ್ಯಾರಾದಲ್ಲಿ, ಕನ್ನಡದಲ್ಲಿ 30ನೇ ಪ್ಯಾರ ಇದೆ. In that we can see the 30th chapter, the 30th para. ಸೊ ಕನ್ನಡದಲ್ಲಿ 30th ಇದೆ. 30th para. ಓಕೆ, ನಾನು 32ನೇ ಪ್ಯಾರಾದಿಂದ ಓದ್ತೇನೆ. ಪಾಪವೆಂಬುದು ಭೂಮಿಯಲ್ಲಿ ಆರಂಭವಾಗಲಿಲ್ಲ. Sin was not started in the earth. ಅದು ಪರಲೋಕದಲ್ಲಿ ಆರಂಭವಾಯಿತು. It was being started in heaven. ಸೈತಾನನಾದ ಲೂಸಿಫರ್ನು ಭೂಮಿಯಲ್ಲಿ ಬೀಳುವುದಕ್ಕೆ ಮುಂಚಿತವಾಗಿ the Satan Lucifer, before he was being fallen down, ಅವಿಧೇಯನಾಗಿದ್ದರಿಂದ he was not obeying, he was not obedient, ಖಂಡಿಸಲ್ಪಟ್ಟ ಸೃಷ್ಟಿಯಾಗಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. he was a disobedient creature. ಅವನು ಖಂಡಿಸಲ್ಪಟ್ಟಂತ ಒಬ್ಬ ಸೃಷ್ಟಿಯಾಗಿದ್ದಾನೆ. he was a disobedient creature. ಖಂಡಿಸಲ್ಪಡುವುದಕ್ಕೆ ಖಂಡಿಸಲ್ಪಟ್ಟಂತ ಸೃಷ್ಟಿಯಾಗಿದ್ದಾನೆ. he was a condemned creature. ಸರಿ, ಈಗ ನಾವು ನೋಡ್ತೇವೆ ಕಲ್ವಾರಿಯಲ್ಲಿ ಆ ದಿನ ಮತ್ತು ಈ ಸಂದೇಶದಲ್ಲಿ ಪ್ರವಾದಿಗಳು ಸ್ಪಷ್ಟವಾಗಿ ಮಾತನಾಡ್ತಾರೆ. in this book, in this message, that day of the Calvary, ಅವರುಗಳು ಏನಾಗಿದ್ರಂತೆ, ಅವಿಧೇಯರಾಗಿದ್ರು ಎಂಬುದಾಗಿ ಹೇಳಿ ಬರೆಯಲ್ಪಟ್ಟಿದೆ. in this it has been told that they were being disobedient. ಆ ಕಾರಣದಿಂದ ಅವನೇನಾಗಿದ್ದಾರೆ, ಶಪಿಸಲ್ಪಟ್ಟಂತ ಒಂದು ಪ್ರಾಣಿಯಾಗಿದ್ದಾನೆ. Due to that reason he was being condemned. ಹಾಗಾದ್ರೆ ಪಾಪ ಎಲ್ಲಿ ಆರಂಭವಾಯಿತು? ಪರಲೋಕದಲ್ಲಿಯೇ ಅದು ಆರಂಭಿಸಿತು. The sin was being started in the heaven. ಹೇಗೆ ಆರಂಭಿಸಿತು? ದೇವದೂತರುಗಳನ್ನು ಉಂಟು ಮಾಡುವಾಗ how it was being happened, it was being happened when the angels being created. ಮನುಷ್ಯರನ್ನ ಹೇಗೆ ಉಂಟು ಮಾಡಿದನೋ ಅದೇ ರೀತಿಯಾಗಿ ಅವನು ಉಂಟು ಮಾಡಿದ್ದಾನೆ. how man was being created, the same way the angels also was being created. ಈಗ ಮನುಷ್ಯನಿಗೆ ಒಂದು ವಿಷಯವನ್ನ ದೇವರು ಕೊಟ್ಟಿದ್ದಾರೆ. ಅದೇನಂದ್ರೆ ಆಯ್ಕೆ ಮಾಡುವಂತ ಒಂದು ವಿಷಯವನ್ನ ದೇವರು ಮನುಷ್ಯನಲ್ಲಿ ಇಟ್ಟಿದ್ದಾರೆ. Here for the man it has been given a option to choose. ಅಂದ್ರೆ ಇಂಗ್ಲಿಷ್ ಹೇಳ್ತಾರೆ ಫ್ರೀ ಮಾರಲ್ ಏಜೆನ್ಸಿ. It is a free moral agency. ದೇವರಿಗೆ ಸ್ತೋತ್ರ. ಈಗ ಆ ರೀತಿಯಾಗಿ ಅವರನ್ನು ಉಂಟು ಮಾಡಿದ್ದಾರೆ. ಯಾವುದನ್ನು ಬೇಕಾದ್ರೂ ಅವರು ಏನು ಮಾಡಬಹುದು, ಆಯ್ಕೆ ಮಾಡಬಹುದಾಗಿತ್ತು. Here they can choose, they had an option to choose anything. ದೇವರಿಗೆ ಸ್ತೋತ್ರ. ದೇವರು ಮನುಷ್ಯನನ್ನ ಉಂಟು ಮಾಡಿ ಅವರಿಗೆ ಏನ್ ಮಾಡ್ತಾರೆ, ಏದೇನ್ ತೋಟದಲ್ಲಿ ಇಟ್ಟ ನಂತರವಾಗಿ when the human was being created in the Eden garden, ಅಲ್ಲಿ ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರವನ್ನು ಮತ್ತು ಜೀವ ವೃಕ್ಷದ ಮರವನ್ನು ಕೂಡ ದೇವರು ಅಲ್ಲಿ ಆ ಏದೇನ್ ತೋಟದಲ್ಲಿ ಇಡ್ತಾರೆ. in that Eden garden he has been keeping two trees. One it is the life tree and one more it is the knowledge tree. ಸರಿ, ಈಗ ಯಾಕೆ ಅದನ್ನು ಇಟ್ಟರು? ಆಯ್ಕೆ ಮಾಡುವಂತ ಸ್ವಾತಂತ್ರ್ಯ ಯಾರಿಗೆ ಕೊಟ್ಟಿದ್ದಾರೆ? ದೇವರು ಮನುಷ್ಯನಿಗೆ ಕೊಟ್ಟಿದ್ದಾರೆ.
option was being kept for the humans to choose. ಆಮೇಲೆ ಈಗ ಮನುಷ್ಯ ಆಯ್ಕೆ ಮಾಡಬೇಕಾಗಿದೆ, ಎರಡರಲ್ಲಿ ಒಂದನ್ನು ಅವನು ಆಯ್ಕೆ ಮಾಡಬೇಕು. Here he has to choose either one in the two. ಹೇಗೆ ಮನುಷ್ಯನನ್ನ ಈ ರೀತಿಯಾಗಿ ಆಯ್ಕೆ ಮಾಡುವಂತ ಮನುಷ್ಯನಾಗಿ ಉಂಟು ಮಾಡಿದ್ರು, ಅದೇ ರೀತಿಯಾಗಿ ದೂತರು ಕೂಡ ಆಯ್ಕೆ ಮಾಡುವಂತ ಒಂದು ಸ್ವಭಾವವನ್ನು ದೇವರು ಕೊಟ್ಟಿದ್ರು. The same way how the option was given to the humans, same way the option was given to the angels. ಇಲ್ಲಿ ಪ್ರವಾದಿಯವರು ಈ ರೀತಿಯಾಗಿ ಹೇಳ್ತಾರೆ, ಅಲ್ಲಿ ದೇವರು ಮಾನವನನ್ನು ಇಟ್ಟಿದ್ದಂತ ಅದೇ ಸ್ಥಿತಿಯಲ್ಲಿ ದೇವದೂತರನ್ನು ಇಟ್ಟಿದ್ದನು ಎಂಬುದಾಗಿ ಹೇಳ್ತಾ ಇದೆ. Here it is being told that how man was being kept in the same way the angels also was being kept. ಜೀವ ವೃಕ್ಷ ಮತ್ತು ಜ್ಞಾನ ವೃಕ್ಷ ಎರಡು ಕೂಡ ಇಟ್ಟಿದ್ದಾರೆ. There it was being kept the knowledge tree and the life tree. ಆಮೇಲೆ ಇಲ್ಲಿ ಮನುಷ್ಯನಿಗೆ ಆಯ್ಕೆ ಇತ್ತು. Here the human had a option. ಲೂಸಿಫರ್ನು ಸಹ ಅವನಿಗೆ ಆರಿಸಿಕೊಳ್ಳಲು ಮುಖ್ಯವಾದ ಸ್ಥಾನವನ್ನು ಕೊಟ್ಟಾಗ, when Lucifer had a option to choose a right one, ಅವನು ದೇವರಿಗಿಂತ ಮಿಗಿಲಾದ ಒಂದು ಸ್ಥಾನವನ್ನು ಇಷ್ಟಪಟ್ಟನು ಎಂಬುದಾಗಿ ಪ್ರವಾದಿಯವರು ಹೇಳ್ತಾ ಇದ್ದಾರೆ. he has been the Lucifer chose a which is been highest than the God. ಈಗ ಅದುವೇ ತೊಂದರೆಯು ಆರಂಭವಾಗಲಿಕ್ಕೆ ನಾಂದಿ ಆಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. It was a main thing to fall down of the Lucifer. ಹಾಗಾದ್ರೆ ದೇವರಿಗೆ ಸ್ತೋತ್ರ, ದೇವರು ಅವನನ್ನು ಉಂಟು ಮಾಡಿದ್ದಾರೆ. Here Lord has created the Lucifer. ಆಯ್ಕೆ ಮಾಡುವಂತ ಸ್ವಾತಂತ್ರ್ಯವನ್ನು ಕೂಡ ಅವನಿಗೆ ಕೊಟ್ಟಿದ್ದಾರೆ. In same way he has been given a freedom to choose. ಒಂದನ್ನ ಗಮನಿಸೋದಾದ್ರೆ ಕರ್ತನಿಗೆ ವಿಧೇಯರಾಗಿ ಇದ್ದು ಆರಾಧನೆ ಮಾಡಬಹುದು. ಎರಡು ಆಯ್ಕೆ. ಮೊದಲನೇ ಆಯ್ಕೆ ಕರ್ತನಿಗೆ ವಿಧೇಯರಾಗಿ ಇದ್ದು ಏನು ಮಾಡಬೇಕು, ಆರಾಧನೆ ಮಾಡೋದು. There was a two option. One option was to praise and worship the Lord. ಎರಡನೇ ಆಯ್ಕೆ ಏನಂತ ಹೇಳಿದ್ರೆ, ಇಲ್ಲವಾದ್ರೆ ಅವನ ಸ್ವಂತ ಮಾರ್ಗದಲ್ಲಿ ಅವನು ಹೋಗುವುದು. Secondly, he can go into his own way. ಆಮೇಲೆ ಈ ರೀತಿಯಾದ ಎರಡು ಆಯ್ಕೆಗಳನ್ನ ಇಟ್ಟರು ಅವನಿಗೆ ಆ ಒಂದು ಸ್ಥಾನವನ್ನ ಅವನಿಗಾಗಲಿ ಕಾದ್ಕೊಳ್ಬೇಕಾಗಿದೆ. See, he has been given two options to him. ಇವಾಗ ಅದರಲ್ಲಿ ಅವನು ಏನ್ ಮಾಡಬೇಕು, ತನ್ನ ಸ್ಥಾನವನ್ನ ಕಾಪಾಡಿಕೊಳ್ಬೇಕು. He has to choose his part and live in his place. ಅವನನ್ನು ಅದೇ ರೀತಿಯಾಗಿ ದೇವರು ಉಂಟು ಮಾಡಿದ್ದಾನೆ. In same way he has been created. ಆದರೆ ಅವನು ತನ್ನ ಸ್ವಂತ ಮಾರ್ಗವನ್ನು ಆರಿಸಿಕೊಂಡ ಎಂಬುದಾಗಿ ನಾವು ನೋಡ್ತೇವೆ. But he has choose a own way. ಆಯ್ಕೆ ಮಾಡುವ ವಿಧಾನವನ್ನ ಅವನು ತಪ್ಪಾಗಿ ಉಪಯೋಗಿಸಿದ. He has been chosen a wrong way in his life. ಹೇಗೆ ನಾನು ದೇವರಿಗಿಂತ ಮೇಲಾಗಿ ಆತನ ಸಿಂಹಾಸನಕ್ಕೆ ಸಮಾನವಾಗಿ ನಾನು ಇರಬೇಕು ಎಂಬುದಾಗಿ ಅಂದುಕೊಂಡ. How he has been chosen his path. He chose a path. He chose a place that he should be equal to the Lord and he should be highest than the Lord. ಅವನು ದೇವರನ್ನ ಯಾವ ರೀತಿಯಾಗಿ ಹೊಗಳ್ತಾರೋ ಅದೇ ರೀತಿಯಾಗಿ ನನ್ನನ್ನು ಕೂಡ ಹೊಗಳಬೇಕು ಎಂಬುದಾಗಿ ಅಂದುಕೊಂಡ. He thought that how the Lord has been praised and worshipped, the same way he has also should be praised and worshipped. ನಾವು ಪ್ರವಾದಿಯ ಸಂದೇಶದಲ್ಲಿ ಓದಿದ ಹಾಗೆ ಅವನು ಮೇಲಾದ ಸ್ಥಾನವನ್ನು ಬಯಸಿದ ಎಂಬುದಾಗಿ ನಾವು ನೋಡ್ತೇವೆ. In this message we can saw about that he has been chosen a greatest part. ಈಗ ನಮ್ಮ ಕುರಿತಾಗಿ ನಾವು ಯೋಚನೆ ಮಾಡೋದಾದ್ರೆ ನಮಗೆ ದೇವರಿಗಿಂತ ಮೇಲಾದದ್ದು ಯಾವುದಾದ್ರೂ ಇದೆಯಾ? In our life, if we can notice that what is the biggest thing than our Lord? ದೇವರಿಗಿಂತ ಮೇಲಾದದ್ದು, ಅದಕ್ಕಿಂತ ಮಿಗಿಲಾದದ್ದು ಏನಾದರೂ ಇದೆಯಾ? Anything is bigger than the Lord is there in our life? ಇಲ್ಲ. ಆಮೇಲೆ ಆತನಿಗಿಂತ ಮಿಗಿಲಾದದ್ದು ಯಾವುದು ಕೂಡ ಇಲ್ಲ. It is nothing is greater than the Lord. ಆಮೇಲೆ ದೇವರ ಸ್ತೋತ್ರ, ಆತನಿಗಿಂತ ಮಿಗಿಲಾದದ್ದು ಆದ ಕಾರ್ಯ ಯಾವುದಾದ್ರೂ ಇದೆಯಾ? ಇಲ್ಲವೇ ಇಲ್ಲ. There is nothing greater than the Lord. ಆಮೇಲೆ ದೇವರ ಸ್ತೋತ್ರ, ಆತನೇ ನಮಗೆಲ್ಲರಿಗಿಂತ ಎಲ್ಲದಕ್ಕಿಂತಲೂ ಆತನೇ ಹೆಚ್ಚಿನವನಾಗಿದ್ದಾನೆ. He is most higher than everything in our life. ಇವಾಗ ನಾವು ಯಾವುದನ್ನ ಆಯ್ಕೆ ಮಾಡ್ತೇವೆ ಅಂದ್ರೆ ನಾವು ಕರ್ತನನ್ನೇ ನಾವು ಆಯ್ಕೆ ಮಾಡ್ತೇವೆ. See, we are going to choose
we are going to choose the Lord our God. ಆದ್ರೆ ಸೈತಾನನು ದೇವರನ್ನ ಆಯ್ಕೆ ಮಾಡದೆ ಅವನ ಸ್ವಂತ ಮಾರ್ಗವನ್ನು ಆರಿಸಿಕೊಂಡ. The Satan is choose his own path. ಅವನಂತೂ ದೇವರಿಗಿಂತ ಮೇಲಾದದ್ದು ಏನೋ ಒಂದು ಇದೆ ಎಂಬುದಾಗಿ ಅಂದುಕೊಂಡ. He thought that there is something greater than the Lord. ನಾನು ಅವರಿಗಿಂತ ಮೇಲೆ ಹೋಗಬೇಕು ಎಂದು ನೆನೆಸುವಾಗ, when he thought that he should go above the Lord, ಅದೇನಾಗಿದೆ ಅಂದ್ರೆ ಅವನ ಸ್ವಂತ ಒಂದು ಆಯ್ಕೆಯಾಗಿದೆ. what is that? It was his own opinion. ಆಮೇಲೆ ದೇವರು ದೇವದೂತರುಗಳನ್ನು ಉಂಟು ಮಾಡುವಾಗ ಯಾವ ಒಂದು ಕೊರತೆ ಇಲ್ಲದವರನ್ನಾಗಿ ಉಂಟು ಮಾಡಿದ್ದಾನೆ. See, when the angels was being created, he was being created with all fulfillment. ಹಾಗೆ ನಾವು ಗಮನಿಸಿದ್ದೇವೆ, ದೇವರು ಅವರಿಗೆ ಅವಕಾಶವನ್ನ ಆಯ್ಕೆ ಮಾಡುವಂತ ಅವಕಾಶವನ್ನ, ಆಯ್ಕೆ ಮಾಡುವಂತ ಸ್ವಾತಂತ್ರ್ಯವನ್ನ ಅವರಿಗೆ ಕೊಟ್ಟಿದ್ದಾರೆ ಎಂಬುದನ್ನು ನೋಡಿದ್ದೇವೆ. And we can notice that here they are also given an option to choose what is right and wrong. ಈಗ ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ಯಾವೊಂದು ರೋಬೋಟ್ ಆಗಿ ಉಂಟು ಮಾಡಲಿಲ್ಲ. See, when humans were created, he did not create as a robot. ರೋಬೋಟ್ ಆಗಿ ಉಂಟು ಮಾಡಿದಾರ? ಇಲ್ವಲ್ಲ. ಏನು ಬಟನ್ ಒತ್ತಿದ್ರೆ ಹಾಗೆ ಬರ್ತದೆ ರೋಬೋಟ್ ಆದ್ರೆ, ಆ ತರ ದೇವರು ನಮ್ಮನ್ನು ಉಂಟು ಮಾಡಲಿಲ್ವಲ್ಲ. If you press a button, the robot will move around. ಈಗ ದೇವರು was not created like a robot as humans. ದೇವರು ಆ ರೀತಿಯಾಗಿ ಮನುಷ್ಯನ ಉಂಟು ಮಾಡಿ ಆರಾಧನೆ ಮಾಡಲಿಕ್ಕಾಗಿ ಪ್ರೇರಣೆ ಮಾಡಲಿಲ್ಲ. He did not create any like that as humans. ದೇವರು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕೆಂಬುದಾಗಿ ಮನುಷ್ಯನ ಸೃಷ್ಟಿ ಮಾಡಿದ್ರೆ ಅಂದ್ರೆ ಮನಪೂರ್ವಕವಾಗಿ ಆತನನ್ನು ಆರಾಧನೆ ಮಾಡಬೇಕೆಂಬುದಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. He has been created these humans to praise and worship with full heart. ಆಮೇಲೆ ಅದನ್ನೇ ದೇವರು ಇಷ್ಟಪಡುವವರಾಗಿದ್ದಾನೆ. That is only his willing. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಮನೆಯಲ್ಲಿ ಕೂಡ ಗಮನಿಸ್ರಿ, ಮನೆಯಲ್ಲಿ ನಮ್ಮ ಮಕ್ಕಳುಗಳು ದೊಡ್ಡ ಮಕ್ಕಳು ಅವರಿಗೆ ಏನಾದ್ರು ಕೆಲಸಕ್ಕೆ ಹೋಗು ಅನ್ನೋದಕ್ಕಿಂತ ಅವರೇ ಕೆಲಸಕ್ಕೆ ಹೋಗ್ಬಿಟ್ಟು ಅಪ್ಪ ನಾನು ಈ ಕೆಲಸಕ್ಕೆ ಹೋಗ್ತೇನೆ ಎಂಬುದಾಗಿ ಹೇಳಿದ್ರೆ ಅದ್ಯಾವ ರೀತಿ ಇರ್ತದೆ? See, if you notice in the families that a son is going to work on his own and comes and tells that, Father, I went to this job. So it will be how is the feeling of his father? ಅವನನ್ನು ನಾವು ಒತ್ತಾಯ ಮಾಡಿ ಕಳುಹಿಸುವುದಕ್ಕೂ ಅವನೇ ಹೋಗುವುದಕ್ಕೂ ತುಂಬಾ ವ್ಯತ್ಯಾಸವಿದೆ. There is two difference that when he is going his own will and when he is being forced to send for the work. ಒತ್ತಾಯದಿಂದ ನಾವು ಕಳಿಸೋದಾದ್ರೆ ಅವನಿಗೂ ಕೂಡ ಸಂತೋಷ ಇರೋದಿಲ್ಲ, ನಮಗೂ ಕೂಡ ಸಂತೋಷ ಇರೋದಿಲ್ಲ. When we send a person with force, he doesn't have his willingness to do the work. ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳು ತಾಯಿಗೆ ಹೋಗಿ ಕಿಚನ್ಗೆ ಹೋಗ್ಬಿಟ್ಟು ಕೆಲಸ ಮಾಡೋದ್ರಿಂದ ಅಲ್ಲಿ ಯಾರಿಗೆ ಸಂತೋಷ ಆಗುತ್ತೆ? ತಾಯಿಗೆ ಸಂತೋಷವಾಗುತ್ತೆ. See, when in the family the mother is in a kitchen, when she is working, her daughter goes and works. For whom the happiness for the mother. ಒಂದು ವೇಳೆ ತಾಯಿ ಪಾತ್ರೆ ತೊಳಿ, ಅಡಿಗೆ ಮಾಡು, ನೀರು ಎತ್ಕೊಂಡು ಬಾ, ಹಾಗೆ ಹೀಗೆ ಅಂತ ಹೇಳಿ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ರೆ ಏನಾಗುತ್ತೆ? ಅದು ಒತ್ತಾಯಪೂರ್ವಕವಾದಂತಹ ಒಂದು ಕೆಲಸವಾಗಿರುತ್ತೆ ಹೊರತು ಮನಪೂರ್ವಕವಾಗಿ ಅವ್ರು ಏನ್ ಮಾಡಿರೋದಿಲ್ಲ ಕೆಲಸಗಳನ್ನ. If mother tells her daughter that go get these things, get water, clean all vessels, clean all these things, when it is being forcefully said and the daughter won't be doing with his full heart, ಹಾಗಾದ್ರೆ ಮಗಳಾದವಳು ಏನ್ ಮಾಡ್ಬೇಕು? ತಾಯಿಗಿಂತ ಮೊದಲೇ ಎದ್ದು ಬಿಟ್ಟು ಏನ್ ಮಾಡ್ಬೇಕು? ಫಸ್ಟ್ ಒಳಗಡೆ ಹೋಗಿ ತಮ್ಮ ಎಲ್ಲ ಆ ಕಿಚನ್ ಕೆಲಸನೆಲ್ಲ ಮುಗಿಸಿ ಬಂದ್ರೆ ತಾಯಿಗೆ ಹೇಗಿರುತ್ತೆ? ತುಂಬಾ ಸಂತೋಷವಾಗಿರುತ್ತೆ. When the daughter got up early and making ready everything in the kitchen and making the food and cleaning everything and telling these things to her mother, how it will be the feeling of her mother. ಈಗ ದೇವದೂತರನ್ನ ಆರಾಧನೆ ಮಾಡಲಿಕ್ಕಾಗಿ ನೇಮಿಸಿದ್ರು ಕೂಡ ಅವರು ಮನಪೂರ್ವಕವಾಗಿ ಆರಾಧನೆ ಮಾಡಲಿಕ್ಕೆ ಅವ್ರೇನ್ ಮಾಡ್ಬೇಕು? ಮನಸ್ಸು ಮಾಡಬೇಕಾಗಿತ್ತು. See, though the angels were being created to praise and worship the Lord, still they did not do in their full heart. ಅವ್ರು ಹೇಗ್ ಮಾಡ್ಬೇಕು? ಅವರೇ ಯೋಚಿಸಿ ಧ್ಯಾನಿಸಿ ದೇವರನ್ನ ಆರಾಧನೆ ಮಾಡಬೇಕು. They only has to
They only have to choose and pray and praise and worship. ಅದು ದೇವರಿಗೆ ಪ್ರಿಯವಾದಂತ ಒಂದು ಕಾರ್ಯವಾಗಿರುತ್ತೆ. And that was the lovable thing to the Lord. ನಮ್ಮ ಮನೆಗಳಲ್ಲೂ ಕೂಡ ಅಷ್ಟೇನೆ. ಈಗ ಹೋಗ್ಬಿಟ್ಟು ಪ್ರೇಯರ್ ಮಾಡ್ರೋ ಹಾಡು ಹೇಳ್ರೋ ಪ್ರಾರ್ಥನೆ ಮಾಡ್ರೋ ಅಂತ ಹೇಳೋದಕ್ಕೂ ಅವರೇ ಹೋಗಿ ದೇವರ ಸಮ್ಮುಖವನ್ನು ಬಯಸೋದಕ್ಕೂ ಏನ್ ಹೇಳ್ತಾರೆ, ತುಂಬಾ ಡಿಫರೆನ್ಸ್, ಲಾಟ್ ಆಫ್ ಡಿಫರೆನ್ಸ್, ತುಂಬಾ ವ್ಯತ್ಯಾಸಗಳು ಇದೆ. If we tell our children that go pray, and if they do on their own, there is a major difference between these two things. ಆಮೇಲೆ ಹಾಗೆಯೇ ದೇವರಿಗೆ ಸ್ತೋತ್ರ, ಅವರಿಗೆ ಆ ದೂತರುಗಳಿಗೆ ಆಯ್ಕೆ ಮಾಡುವಂತ ಒಂದು ಸ್ವಾತಂತ್ರ್ಯವನ್ನ ದೇವರು ಕೊಟ್ಟ ಹಾಗೆ ಮನುಷ್ಯನಿಗೂ ಕೂಡ ದೇವರು ಆಯ್ಕೆ ಮಾಡುವಂತ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. How the Lord is being given a option to the angels, same way the same option is being given to the humans also. ದೇವರು ಏರ್ಪಡಿಸಿದಂತ ಮಾರ್ಗದಲ್ಲಿ ಆದ್ರೂ ಹೋಗಬಹುದು, ಇಲ್ಲವಾದ್ರೆ ಸ್ವಂತ ಮಾರ್ಗವನ್ನಾದ್ರೂ ಅವರು ಆರಿಸಿಕೊಳ್ಳಬಹುದು. See, they can choose the way of the Lord, or they can choose their own way. ಈಗ ಒಬ್ಬ ವ್ಯಕ್ತಿ ಸ್ವಂತವಾದ ಮಾರ್ಗವನ್ನು ಆರಿಸಿಕೊಳ್ಳೋದಾದ್ರೆ ಏನ್ ಗತಿ? ಅವರ ಗತಿ ಏನು? If a person choosing on his way on his own, what is the result of that? ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಮನುಷ್ಯನಿಗೆ ಸರಳವಾಗಿ ತೋರುವುದು ಮಾರ್ಗ ಉಂಟು, ಅದು ಕಟ್ಟ ಕಡೆಗೆ ಯಾವ ಮಾರ್ಗ? ಮರಣ ಮಾರ್ಗ ಎಂಬುದಾಗಿ ಬರೆಯಲ್ಪಟ್ಟಿದೆ. So the word says that there is a way with a way of full free. What is that way? What is the result of that way? The way is the death. ಜ್ಞಾನೋಕ್ತಿ 14ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದೋಣ. Proverbs 14:12. ಒಬ್ಬ ಮನುಷ್ಯನಿಗೆ ಸರಿಯನ್ನು ತೋರುವ ಮಾರ್ಗವಿದೆ, ಆದರೆ ಅದರ ಅಂತ್ಯವು ಮರಣದ ಮಾರ್ಗಗಳೇ. There is a way which seems right unto a man, but end thereof are the ways of death. ಲೂಸಿಫರ್ನ ಸ್ವಂತ ಮಾರ್ಗವನ್ನು ಅವನು ಆರಿಸಿಕೊಂಡ. Lucifer chose his own way. ಅದು ಮಾತ್ರವೇ ಅಲ್ಲ, ತನ್ನ ಸ್ವಂತ ಉಪದೇಶವನ್ನ ಅಲ್ಲಿರುವ ದೂತರಿಗೆ ಅವನೇನ್ ಮಾಡಿದ, ಪ್ರಸಂಗ ಮಾಡಲಿಕ್ಕೆ ಆರಂಭಿಸಿದ. Not only that, he has been preached to some of angels. ಅವನೊಬ್ಬ ದೂತ ಎಂಬುದಾಗಿ ಹೇಳ್ತಾ ಇದೆ. See, the Bible says that he was an angel. ದೂತ ಎಂದರೆ ಏನು? ಸಂದೇಶ ವಾಹಕ, ಇಲ್ಲ ಸಂದೇಶವನ್ನು ತೆಗೆದುಕೊಂಡು ಹೋಗುವವನು ಎಂಬುದಾಗಿದೆ ಅರ್ಥ. See, if you see what is the meaning of the angel, it is a messenger. ಅವನು ಸಂದೇಶವನ್ನು ತೆಗೆದುಕೊಂಡು ಹೋಗುವವನು. He is the person to take the message. ಹಾಗಾದ್ರೆ ಈ ಲೂಸಿಫರ್ನ ಹತ್ರ ಏನು ಸಂದೇಶವಿತ್ತು ಎಂಬುದಾಗಿ ನೋಡುವುದಾದ್ರೆ, you can see what was the message with the Lucifer had. ಅವನ ಹತ್ರ ಒಂದು ತಪ್ಪಾದ ಒಂದು ಸಂದೇಶ ಇತ್ತು. He had a wrong message. ಆ ತಪ್ಪಾದ ಉಪದೇಶವನ್ನು ಅವನ ದೇವದೂತರಿಗೆ ಅವನು ಕೊಡುವಾಗ, then the wrong message was being given. When the wrong message was given to this angel, ಅವನ ಸಂದೇಶವನ್ನ ಕೇಳಿ 3ರಲ್ಲಿ 1 ಭಾಗ ದೂತರುಗಳು ವಂಚಿಸಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. see, if we can notice that 1/3 of the angels were being accepted his message and is being thrown out of that place. ನಾವು ಓದ್ತೇವೆ ಪ್ರಕಟಣೆ 12:4 ನಾವು ಏನ್ ನೋಡ್ತೇವೆ, ಅವನು ವಂಚಿಸಲ್ಪಟ್ಟಂತಹ ದೂತರುಗಳು ಏನಾಗ್ತಾರೆ, ಅವರನ್ನ ತನ್ನ ಬಾಲದಿಂದ ಅವನು ಭೂಮಿಗೆ ಬೀಳಿಸಿದ ಎಂಬುದಾಗಿ ನಾವು ನೋಡ್ತೇವೆ. See, in Revelation 12:4, the third part of the stars of heaven and is being cast them to the earth. ಅವನೇನ್ ಮಾಡ್ದ, ಅದರ ಬಾಲ ಆಕಾಶದಲ್ಲಿರುವ ನಕ್ಷತ್ರಗಳ 3/1 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. And his tail drew the third part of the stars of heaven. ಹಾಗಾದ್ರೆ ಎಷ್ಟು ಜನ ಬಿದ್ದಿದ್ದಾರೆ? 3/1 ಭಾಗ ಬಿದ್ದಿದ್ದಾರೆ. How many people have been fallen down? ಯಾವುದರಿಂದ? ಅವರ ಉಪದೇಶದಿಂದ. It is 1/3 of people who have been fallen down through his message. ಈಗ ಬಾಲದಿಂದ ಅಂತ ಹೇಳಿದ್ರೆ ಏನು? What do you mean by tail? ಆಮೇಲೆ ಬಾಲದಿಂದ ಅಂತ ಹೇಳಿದ್ರೆ ಅವನ ತಪ್ಪಾದ ಉಪದೇಶದಿಂದ. What is his tail? What his tail drew? It is the wrong message. ಬಾಲ ಅಂದ ತಕ್ಷಣ ಯಾವಾಗ ಬಾಲ ಅಲ್ಲ. It is not that the tail means it's a normal tail. ಬಾಲ ಅಂತ ಹೇಳಿದ್ರೆ ಅವನ ತಪ್ಪಾದ ಉಪದೇಶವಾಗಿದೆ. The tail means the wrong message. ತನ್ನ ಸುಳ್ಳು ಉಪದೇಶದಿಂದ A wrong message. ಈಗ ಅವನೇನ್ ಮಾಡ್ತಾರೆ, ದೇವರಿಂದ
ಬಿಡಿಸ್ತಾನೆ. Through the false message, they have been separated from the God. ಅವನ ದೇವರ ಕಡೆಯಿಂದ ಬಿಡಿಸಿ ಅವನ ಕಡೆಗೆ ಸೆಳೆದುಕೊಳ್ತಾನೆ. He has been separated from the God and he has been taken towards him. ಆ ರೀತಿಯಾಗಿ ಅವನು ಎಳೆದುಕೊಳ್ಳುವಾಗ ಕ್ರಿಸ್ತನಿಗೂ ಅವನ ಸಂಬಂಧಪಟ್ಟಂತ ದೂತರಿಗೂ ಮತ್ತು ಇವರಿಗೂ ಇವನ ಸಂಬಂಧಪಟ್ಟಂತ ದೂತರಿಗೆ ಏನು ನಡೆಯುತ್ತೆ, ಅಲ್ಲಿ ಒಂದು ಘರ್ಷಣೆ, ಇಲ್ಲ ಒಂದು ಯುದ್ಧ ಅಲ್ಲಿ ನಡೆಯುತ್ತೆ ಎಂಬುದಾಗಿ ನಾವು ನೋಡ್ತೇವೆ. When these angels were being taken towards this Satan, their war been started and there was a great confusion in this place. ಆ ಯುದ್ಧದಲ್ಲಿ ಲೂಸಿಫರ್ನು ಗೆಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. In that war, the Lucifer could not win that war. ಅವರು ಕೆಳಗೆ ತಳ್ಳಲ್ಪಟ್ಟರು. They were being thrown down. ಆಮೇಲೆ ಎಂದು ನಾವು ಬೈಬಲ್ ನೋಡ್ತಾ ಇದ್ದೇವೆ. It has been written in the scripture. ದೇವದೂತರುಗಳು ಎಂದು ಕರೆಯಲ್ಪಟ್ಟವರು ಮೂರನೇ ಒಂದು ಭಾಗ ಪಿಸಾಚಿ ಅಥವಾ ಸೈತಾನ್ ಎಂಬುದಾಗಿ ಕರೆಯಲ್ಪಟ್ಟರು. ದೇವದೂತರು ಎಂಬುದಾಗಿ ಕರೆಯಲ್ಪಟ್ಟವರು ಈಗ ಏನಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದಾರೆ, ಪಿಸಾಚಿ ಅಥವಾ ಸೈತಾನ್ ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತಾ ಇದ್ದಾರೆ. Here it is been clearly told that the angels being thrown down were being also called as the Satan and the devils. ನಾವು ಇವಾಗ ಅಲ್ಲಿ ಮೂರರಲ್ಲಿ ಎರಡನೇ ಭಾಗಕ್ಕೆ ನಾವೇ ಕರಿತೀವಿ. ಅವರು ಮೊದಲು ದೇವದೂತರು ಎಂಬುದಾಗಿ ನಾವು ಕರೀತಾ ಇದ್ದೇವೆ. See, the other 2/3 part people are being called same way as angels. ಆದ್ರೆ ಮೂರನೇ ಒಂದು ಭಾಗಕ್ಕೆ ನಾವೇನ್ ಕರಿತಾ ಇದ್ದೇವೆ, ಅವರು ದೇವದೂತರುಗಳು ಎನಿಸಿಕೊಂಡಿದ್ರು ಕೂಡ ಈಗ ಅವ್ರು ಏನಾಗಿದ್ದಾರೆ, ಸೈತಾನ್. ಇವಾಗ ಯಾರಿಗೂ ನಾವು ಏನ್ ಮಾಡ್ತೀವಿ, ಬಿಟ್ಟೋಗು ಸೈತಾನ್ ಎಂಬುದಾಗಿ ಹೇಳ್ತೀವಿ, ಹೋಗ್ ಪಿಸಾಚಿ ಎಂಬುದಾಗಿ ಹೇಳ್ತೀವಿ, ಅಶುದ್ಧಾತ್ಮನೇ ಹೊರಟೋಗಿ ಎಂಬುದಾಗಿ ಹೇಳ್ತೀವಿ. ಇದೆಲ್ಲ ಯಾರಿಗೆ ಕರಿತಾ ಇದೀವಿ ನಾವು? ಮೊದಲು ಅವರು ದೇವದೂತರಾಗಿದ್ರು, ಅವರಿಗೆ ನಾವು ಕರಿತಾ ಇದ್ದೇವೆ. See, the 1/3 part of the angels were being fallen down. They are being called as the Satans and devils. And the same way we get rid the Satan and we tell that Satan go out of him or Satan go out of her. ಇವನು ತನ್ನ ಸುಳ್ಳು ಉಪದೇಶವನ್ನ ಅಲ್ಲಿ ಮಾಡುವಾಗ ಮೂರನೇ ಎರಡನೇ ಭಾಗ ಏನ್ ಮಾಡಲಿಲ್ಲ, ಅವರು ಅವನ ಉಪದೇಶಕ್ಕೆ ಒಳಗಾಗಿ ವಂಚಿಸಲ್ಪಡಲಿಲ್ಲ. When the Lucifer was giving a message, ಮೂರರಲ್ಲಿ ಎರಡು ಭಾಗ ಇವನ ಉಪದೇಶಕ್ಕೆ ವಂಚಿಸಲ್ಪಡಲಿಲ್ಲ. the 2/3 of angels were not being corrupted.